ನಿಮ್ಮ ಮನೆಯಲ್ಲಿ ಬೆಕ್ಕು ಇದ್ದರೆ ಯಾವಾಗಲಾದರೂ ಬೆಕ್ಕಿನ ನಡೆಗೆಯನ್ನು ಗಮನಿಸಿದ್ದೀರಾ? ಬೆಕ್ಕು ಯಾಕೆ ಹೀಗೆ ನಿಶಬ್ದವಾಗಿ ಮತ್ತು ನಿಗೂಢವಾಗಿ ನಡೆಯುತ್ತದೆ? ಇದರ ಹಿಂದೆ ಒಂದು ಬಲವಾದ ಕಾರಣ ಇದೆ. ಬೆಕ್ಕುಗಳು ಯಾವಾಗಲೂ ನಡೆದಾಡುವ ಸಂದರ್ಭದಲ್ಲಿ ಬೆಕ್ಕಿನ ಮುಂದಿನ 2 ಕಾಲುಗಳ ಹೆಜ್ಜೆಯ ಗುರುತಿನ ಮೇಲೆಯೇ ಅವುಗಳ ಹಿಂದಿನ ಕಾಲನ್ನು ಇಡುತ್ತವೆ. ಹೇಗೆ ಅಂದ್ರೆ ಅಳತೆ ಇಟ್ಟು ಹೆಜ್ಜೆ ಹಾಕಿದ ಹಾಗೆ. ಬೆಕ್ಕುಗಳ ಈ ತಂತ್ರವನ್ನು ಡೈರೆಕ್ಟ್ ರಿಜಿಸ್ಟರಿಂಗ್ ಎಂದು ಕರೆಯಲಾಗುತ್ತದೆ. ಅಂದ್ರೆ ಬೆಕ್ಕುಗಳು ತಾವು ಹಾಕಿದ ಮೊದಲ ಹೆಜ್ಜೆಯ ಜಾಡಿಗೆ ತಕ್ಕಂತೆ ಹಿಂದಿನ ಕಾಲುಗಳನ್ನು ಸಹ ಇಡೋದು. ಈ ತಂತ್ರವನ್ನ ಹುಲಿ, ಚಿರತೆ ಮುಂತಾದ ಕಾಡು ಪ್ರಾಣಿಗಳು ಸಹ ಬಳಸುತ್ತವೆ. ಬೆಕ್ಕುಗಳಿಗೆ ಈ ತಂತ್ರ ತುಂಬಾನೇ ಉಪಯೋಗ ಆಗುತ್ತೆ. ಈ ರೀತಿಯ ನಡಿಗೆಯಿಂದ ಬೆಕ್ಕುಗಳು ತಮ್ಮ ಬೇಟೆಯ ಸಂದರ್ಭದಲ್ಲಿ ಬೇಟೆಯನ್ನು ಗುರಿಯಾಗಿಸಿ ಅವುಗಳ ಕಡೆಗೆ ನುಗ್ಗುತ್ತವೆ. ಈ ತರಹದ ನಡಿಗೆಯಿಂದ ಕಾಲಿನ ಶಬ್ದ ಬರುವುದಿಲ್ಲ. ಅವುಗಳ ಬೇಟೆಗೆ ಸಣ್ಣ ಸುಳಿವು ಕೊಡದೆ ಆಕ್ರಮಣ ಮಾಡುತ್ತವೆ. ಈ ರೀತಿಯ ಕಾಲಿನ ಹೆಜ್ಜೆ ಗುರುತುಗಳಿಂದ ಎದುರಾಳಿಗಳನ್ನು ಗೊಂದಲಕ್ಕೆ ದೂಡಿ ಸುಲಭವಾಗಿ ತಪ್ಪಿಸಿಕೊಳ್ಳುತ್ತದೆ. ಬೆಕ್ಕುಗಳಿಗೆ ಈ ರೀತಿಯ ನಡಿಗೆಯಿಂದ ಬಾಡಿ ಬ್ಯಾಲೆನ್ಸ್ ಜಾಸ್ತಿನೇ ಸಿಗುತ್ತದೆ. ಹಾಗಾಗಿ ಎಂತಹ ಕಠಿಣ ನೆಲದಲ್ಲೂ ಸುಲಭವಾಗಿ ನಡೆಯೋದಕ್ಕುಗಳಿಗೆ ಸಹಾಯವಾಗುತ್ತದೆ. ನಿಜವಾಗಿಯೂ ಅದ್ಭುತ ಅಲ್ವಾ? ಬೆಕ್ಕಿನ ಚಾಣಾಕ್ಷತನ ಅಂದ್ರೆ ಇದೇ ಇರಬೇಕು.